ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮತ್ತೆ ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳಿದ್ದು ಸರಿಯಲ್ಲ, ಇದೊಂದು ಅವೈಜ್ಞಾನಿಕ ಆದೇಶ ಅಂತ ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ 15 ದಿನಗಳಲ್ಲಿ 16 TMC ನೀರು ಬಿಡಬೇಕು ಅಂತ CWRC ಶಿಫಾರಸು ಮಾಡಿರುವುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರೆಲ್ಲ ಸಿಕ್ಕಾಪಟ್ಟೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಅವರು ಕೂಡ ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು. ರಾಜ್ಯದಲ್ಲಿ ಈಗಾಗಲೇ ಮಳೆ ಕೊರತೆ ಉಂಟಾಗಿದೆ. ಇಂಥ ಸಂದರ್ಭದಲ್ಲಿ ನೀರು ಬಿಡೋದಕ್ಕೆ ಆಗಲ್ಲ ಅಂತ ಹೇಳಬೇಕು. ಅಧಿವೇಶನದಲ್ಲಿ ನೀರು ಬಿಡಲ್ಲ ಅಂತ ಒಂದು ಸಾಲಿನ ನಿರ್ಣಯ ಮಾಡಿ. ಸರ್ವ ಪಕ್ಷಗಳ ಸಭೆಯಲ್ಲೂ ಇದೇ ರೀತಿ ನಿರ್ಧಾರ ಆಗಿದೆ. ನೀರು ಬಿಟ್ಟರೆ ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆಯನ್ನ ಕೂಡ ಬಡಗಲಪುರ ನಾಗೇಂದ್ರ ಅವರು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ವಾರ್ನಿಂಗ್ ಕೊಟ್ಟಿರೋದು, ನೀರು ಬಿಟ್ಟರೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ. ಕರ್ನಾಟಕ ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಅಂತ ತೀರ್ಮಾನ ತಗೊಂಡಿದ್ದು ಅವೈಜ್ಞಾನಿಕವಾದ ತೀರ್ಮಾನ. ಇದೊಂಥರ ಮೂರ್ಖತನ, ಜಾರಿಗೆ ತರಲಾದಂಥ ತೀರ್ಮಾನ ಇದು. ಇದನ್ನ ಕರ್ನಾಟಕ ರೈತ ಸಮುದಾಯ ತೀವ್ರವಾಗಿ ಖಂಡಿಸುತ್ತೆ. ಇದನ್ನು ಒಪ್ಪಕ್ಕಾಗಲ್ಲ ಅಂತ ಸಾರಿ ಹೇಳುತ್ತೆ. ನೀರು ಬರ್ತಾ ಇದೆ ನಿಜ, ಆದರೆ ಮಳೆ ಮುನ್ಸೂಚನೆ ಇಲ್ಲ, ಡ್ರಾಟ್ ಇದೆ. ಕುಡಿಯೋ ನೀರಿಗಿನೇ ನಾವು ಶೇಖರಣೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ಇವತ್ತು 40 TMC ನೀರು ಬೇಕಾಗತ್ತೆ, ಯಾಕಂದ್ರೆ ಮುಂದೆ ಮಳೆ ಬರೋ ಸೂಚನೆ ಕಡಿಮೆ ಇದೆ. ತಮಿಳುನಾಡು ಕೇಳ್ತಿರೋದು ವ್ಯವಸಾಯಕ್ಕೆ, ನಮ್ಮ ವ್ಯವಸಾಯಕ್ಕೆ ನೀರು ಬಿಡಲ್ಲ ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಈಗಾಗಲೇ ಮುಂದೆ ಆಲೋಚನೆ ಮಾಡ್ತೀವಿ ಮಳೆ ನೋಡ್ಕೊಂಡು ಅಂತ ಹೇಳಿದೆ. ಬೆಳೆ ಹಾಕ್ಬೇಡಿ ಅಂತ ಕೂಡ ಹೇಳ್ತಾ ಇದೆ. ನಾವು ವ್ಯವಸಾಯಕ್ಕೆ ನೀರನ್ನು ಉಳಿಸಕ್ಕೆ ಕರ್ನಾಟಕಕ್ಕೆ ಕೇಳ್ತಿಲ್ಲ. ಕುಡಿಯಕ್ಕೆ ನೀರು ಜನಕ್ಕೆ, ಜಾನುವಾರಿಗೆ, ಜಲಚರಗಳಿಗೆ, ವೈಲ್ಡ್ ಲೈಫ್ಗೆ ನಾವು ನೀರನ್ನ ಕಾಯ್ದಿರಿಸಬೇಕಾಗಿದೆ. ಈ ಕಾರಣ ಕರ್ನಾಟಕ ಸರ್ಕಾರ ಇದನ್ನ ತಿರಸ್ಕರಿಸಬೇಕು. ಮೊನ್ನೆ ಹೋದವಾರ ನಡೆದಂತ ಸಭೆಯಲ್ಲಿ ಎಲ್ಲ ಪಕ್ಷಗಳು ಒಗ್ಗಟ್ಟಿನ ತೀರ್ಮಾನವನ್ನು ತಗೊಂಡಿದ್ದಾವೆ. 13ನೇ ತಾರೀಕಿನಿಂದ ಶುರುವಾಗುವಂತಹ ಶಾಸನಸಭೆಯಲ್ಲಿ ಒಂದು ಸಾಲಿನ ನಿರ್ಣಯವನ್ನು ಮಂಡಿಸಿ ನೀರು ಕೊಡಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ರಾಜಕೀಯ ಒಂದು ನಿರ್ಧಾರವನ್ನು, ಸ್ಪಷ್ಟ ನಿರ್ಧಾರವನ್ನು ಮಾಡಬೇಕು ಅಂತ ಹೇಳ್ತಿದ್ದೀವಿ. ಸರ್ಕಾರ ರೈತರ ಹಿತರಕ್ಷಣೆಯನ್ನು ಕಾಪಾಡ್ಕೋಬೇಕು. ಹಿತರಕ್ಷಣೆ ಕಾಪಾಡದೇ ಇದ್ರೆ ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ಕೂಡ ಚಳುವಳಿಯ ನಡೆಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾ ಇದ್ದೀವಿ.